ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಹಸ್ಬೆಂಡ್ ಊರಿಗೆ ಬಂದ್ವಿ. ಗಾಡಿ ಅಲ್ಲೇ ನಿಲ್ಲಿಸಿ ಇಲ್ಲಿಂದ ನಡ್ಕೊ ಹೋಗ್ತಿದ್ದೀವಿ. ಯಾಕಂದರೆ ನಮ್ಮ ರೋಡ್ ಈ ಥರ ಇದೆ, ಅದಕ್ಕೇ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನಮ್ಮೂರಿಗೆ ಹೋಗೋ ರೋಡು, ಹಾಲೆ ಕುಡಿಗೆ ರೋಡ್ ಇದು. ಇಲ್ಲಿಂದ ನಮ್ಮ ಬೀಸ್ನ ಮನೆಗೆ ಹೋಗೋದು. ಇದು ಯತ್ನಾಳ ಪೈಪ್ಲೈನು, ನಮ್ಮೂರಿಂದನೇ ಹೋಗಿರೋದು. ಇದು ಹಾರ್ಲೆ ಎಸ್ಟೇಟ್. ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ, ಇದರಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ನನಗೆ ಬೈತಾ ಬರ್ತಾ ಇದ್ದಾರೆ, ಲಾಗ್ ಅಂತ. ಈ ಥರ ಇದೆ ರೋಡು, ಅದಕ್ಕೇ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ನಮ್ಮ ಮನೆ ಹತ್ರ ಬಂದು ರೀಚ್ ಆದ್ವಿ. ಇದೆ ನನ್ನ ಹಸ್ಬೆಂಡ್ ಮನೆ. ಅಲ್ಲಿ ಮೇಯ್ಕೊಂಡು ಇಲ್ಲಿ ಒಂದಿಷ್ಟು ಹುಲ್ಲಿದ್ರು ಸಾಕು ಒಟ್ಟಿಗೆ. ಅಪ್ಪ ದೇವ್ರೆ, ಈ ಮಳೆ ಸಾಯಂಗಿಲ್ಲ. ನಾನು ಇವ್ರು ಬರೋಕ್ಕೆ ಅಂತಿದ್ದೆ, ಮಳೆ ಅಲ್ಲ. ಇದು ನಮ್ಮ ಮನೆ ಡಾಗಿ ಭೀಮಾ. ಹಾಂ ಆಯ್ತು, ಹೋಗು ತಿನ್ನು. ಇದು ನಮ್ಮ ಮಾವ ತಿಂಡಿ ತಿಂತ ಕೂತಿದ್ದಾರೆ. ಇವ್ರು ಯಾರು ಗೊತ್ತಲ್ಲ? ತೋಟಕ್ಕೆ ಹೋಗ್ಬೇಕೀಗ. ಮತ್ತು ಸ್ವಲ್ಪ ಗೊಬ್ಬರ ಹಾಕಬೇಕು. ಮೊನ್ನೆ ಹಾಕಿದ್ವಿ, ಅದೇನೋ ಕಮ್ಮಿ ಆಗಿತ್ತಂತೆ ಮಳೆ ಬಂದು, ಮತ್ತೆ ಹಾಕಬೇಕು ಈಗ. ನಮ್ಮ ಮತ್ತೆ ತಿಂಡಿ ತಿಂತ ಕೂತಿದ್ದಾರೆ. ಇದು ನಮ್ಮ ಮನೆ ಭೀಮಾ, ನಮ್ಮ ಡಾಗಿ. ಇಲ್ಲಿ ನೋಡು ಭೀಮಾ, ಇಲ್ಲಿ 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 ನೋಡು, ನನ್ನ ನೋಡು. ಆಯ್ತು. ಅಲ್ಲಿ ಆಗ್ತಾವೆಲ್ಲ ಬಂದಿಲ್ವಾ? ಈಗ ಬರ್ತವೆ, ನಾಟ್ ಹಿಂಗಾಗಿರ್ತವೆಲ್ಲ. ಇಷ್ಟುದ್ದ ಗುಂಡಿ ತೋಡ್ತಾ ಇದೀನಿ. ಗುಂಡಿ ಒಳಗಡೆ ಇರ್ಬೇಕು, ಅದು ಎತ್ತರ ಆದ್ಮೇಲೆ ಮಣ್ಣಾಕಂಗ್ ಇರ್ಬೇಕು ಅದಕ್ಕೆ ಅಂತ. ಏನಾಗಲ್ಲ. ತೋಟಕ್ಕೆ ಹೋಗ್ತಾ ಇದ್ದೀವಿ ಈಗ. ಅಡಿಕೆ ಗಿಡ ನಾನು ಹಿಡ್ಕೊಂಡು ಹೋಗ್ತೀನಿ, ಅವನು ಗೊಬ್ಬರ ಹಿಡ್ಕೊಂಡು ಬರ್ತಾನಂತ ಕಿಲೇಶ. ಏನದು ಹಗ್ಗನಾ? ಇಲ್ಲಿಂದ ನಮ್ಮ ತೋಟ ಸ್ಟಾರ್ಟು. ಇಲ್ಲಿಂದ ಅಲ್ಲಿ ಕೆಳಗೆ ಗದ್ದೆ ಇದೆ, ಗದ್ದೆ ತನಕನೂ ನಮ್ಮದೇ ತೋಟ. ಇಲ್ಲಿಂದ ಇದು ಇದು ಅಲ್ಲಿ ಕೆಳಗಡೆ ಗದ್ದೆ ತನಕ ಎಲ್ಲ ಇದೆ, ಅಲ್ಲಿವರೆಗೂ ನೋಡಿ. ಜಿಗಣೆ ಎಲ್ಲಿ ಗ್ಯಾಪ್ ಸಿಗೋದೆ ಹತ್ಕೊಂಡ್ಬಿಟ್ಟಿದೆ. ಅಡಿಕೆ ಗಿಡಕ್ಕೆ ಗುಂಡಿ ತೋಡ್ತಾ ಇದ್ದಾರೆ ನಮ್ಮ ಮನೆಯವರು. ಒಂದು 10 ಅಡಿಕೆ ಗಿಡ ತಂದ್ವಿ ಅಷ್ಟೇ, ಅಲ್ಲಿಂದ ಹೊತ್ಕೊಂಬರೋಕ್ಕಾಗಲ್ಲ. ಇಲ್ಲಿಂದ ಹಿಂಗೆ ತೋಟ. ಅಷ್ಟು ಅಡಿಕೆ ಗಿಡ ಹೊತ್ಕೊಂಬಂದಿದ್ದಕ್ಕೆ ಬೆವರಿಳಿಯೋಕೆ ಸ್ಟಾರ್ಟ್ ಆಗೋಯ್ತು, ಸುಸ್ತಾಯಿತು ಅಲ್ಲಿಂದ ಹೊತ್ಕೊಂಬರ್ಬೇಕಾದ್ರೆ. ನಮ್ಮ ಮನೆಯವ್ರು ನಡ್ತಾ ಇದ್ದಾರೆ ಅಡಿಕೆ ಗಿಡನ. ಇಲ್ಲಿ ನೋಡ್ರಿ, ಅವರಿಗೆ ನೀನು ಕೆಲಸ ಮಾಡೋಕ್ಕಾಗಲ್ಲ, ತೋಟಕ್ಕೆ ಬಂದು ಶೋ ಆಫ್ ಕೊಡ್ತೀಯ ಅಂತ ಬೈಕೊಂಡು ಅಡಿಕೆ ಗಿಡ ನಡ್ತವ್ರು ನನಗೆ. ತೋಟಕ್ಕೆ ಬಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಉಪದ್ರ ಮಾಡಬೇಡ ನನಗೆ, ಹೋಗು ಮನೆಗೆ ಅಂತ ಬೈತಾಯಿದ್ರು ನಮ್ಮ ಮನೆಯವರು. ಅವ್ರು ಬೈಕೊಂಡ್ರು ಪರವಾಗಿಲ್ಲ ಅಂತ ಲಾಗ್ ಮಾಡ್ತಾ ಇದ್ದೀನಿ ನಾನು, ಅವ್ರ ಕೈಲಿ ಬೈಸ್ಕೊಂಡೇನೆ. ಸುಸ್ತಾಯಿತು, ಬೆವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಇನ್ನು ಮತ್ತೆ ಹತ್ತು ಹೋಗ್ಬೇಕಾರಂತೂ ಇನ್ನೂ ಸುಸ್ತಾಗುತ್ತೆ. ನಮ್ಮ ಕಂಪ್ನಿಲಿ ಐತೆ, ನಾಳೆ ತರ್ತೀನಿ ಬಿಡಿ.
ಇದೆಲ್ಲ ಲಾಸ್ಟ್ ಇಯರ್ ನೆಟ್ಟಿದ್ದ ಅಡಿಕೆ ಗಿಡಗಳು. ಹೋದ ವರ್ಷ ನೆಟ್ಟಿದ್ದ ಅಡಿಕೆ ಗಿಡಗಳೆಲ್ಲನೂ ಚೆನ್ನಾಗಿ ಬಂದಿದ್ದಾವೆ. ಅಡಿಕೆ ಗಿಡಿಗೆ ಏನೋ ಗೊಬ್ಬರ ಕಮ್ಮಿ ಆಗಿತ್ತಂತೆ, ಅದಕ್ಕೆ ಗೊಬ್ಬರ ಹಾಕಕ್ಕಂತ ಒಂದು ಅರ್ಧ ಮೂಟೆ ಗೊಬ್ಬರ ತಂದು ಹಾಕಕ್ಕೆ ಹೋಗ್ತಾ ಇದ್ದಾನೆ ಇವಾಗ. ಒಂದು ಕೆಲಸ ಮಾಡಲ್ಲ, ನಿನ್ನ ತೋಟಕ್ಕೆ ಬಂದ್ಕೊಂಡು ಹೋಗು ಅಂತ ಬೈತಾಯಿದ್ರು ನಮ್ಮ ಮನೆಯವ್ರು ನನಗೆ. ಒಂದ್ಸಲ ಬಿಸಿಲು ಬರುತ್ತೆ, ಒಂದ್ಸಲ ಮಳೆ ಬರುತ್ತೆ. ಈ ವೆದರೇ ವಿಚಿತ್ರ. ಇವಾಗ ಬಿಸಿಲು ಬರ್ತಾ ಇದೆ, ಇದ್ಕಿದ್ದಂತೆ ಮಳೆ ಹನಿ ಬೀಳಕ್ಕೆ ಸ್ಟಾರ್ಟ್ ಆಗಿತ್ತು ಮತ್ತೆ. ನಮ್ಮ ಮನೆಯವರಲ್ಲಿ ಕೆಳಗಡೆ ಹೋಗಿದ್ದಾರೆ ಗೊಬ್ಬರ ಹಾಕಕ್ಕೆ ಗೆರೆ ಹತ್ರ. ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು, ಅದಕ್ಕೆ ನಾನು ಸೀದಾ ಬಂದ್ಬಿಟ್ಟೆ. ಛತ್ರಿ ಬೇರೆ ಏನೂ ತಗೊಂಡೋಗಿರಲಿಲ್ಲ. ಅಡಿಕೆ ಗಿಡ ಇಟ್ಕೊಂಡು ಹೋದ್ನೆಲ್ಲ ಹೋಗ್ಬೇಕಾದ್ರೆ ಛತ್ರಿ ತೊಗೊಂಡೋಗ್ಲಿಲ್ಲ, ಮರ್ತು ಹೋಗ್ಬಿಟ್ಟೆ. ಇದು ನಮ್ಮ ಮನೆ ಹಸುಗಳು. ಇದು ಹಾಲು ಕೊಡುತ್ತೆ, ಇದು ಚಿಕ್ಕದು. ಇನ್ನು ಅಲ್ಲಿ ಕೊಟ್ಟಿಗೆಯಲ್ಲಿ ಒಂದಿದೆ, ತೋರಿಸ್ತೀನಿ ರೀ. ಇದು ಚಿಕ್ಕ ಕರ, ಅದಕ್ಕೆ ಅಮ್ಗರಿತಾ ಇದೆ. ನನ್ನ ಹಸ್ಬೆಂಡ್ ತೋಟದಿಂದ ಬರಬೇಕಾದ್ರೆ 3 ಗಂಟೆ ಆಗಿತ್ತು. ಊಟ ಎಲ್ಲ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಇನ್ನೇನು ಹೊರಡಬೇಕಾದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ನಿಲ್ಲ ತನಕ ವೆಯ್ಟ್ ಮಾಡಿಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಇದು ಇವತ್ತು ನಾವು ತೋಟಕ್ಕೆ ಹೋಗಿದ್ದ ಪುಟಾಣಿ ಲಾಗ್ ಆಗಿತ್ತು. ದಯವಿಟ್ಟು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.